ಇದು ಸಂಪೂರ್ಣ ಗೂಂಡಾಗರ್ದಿ ಮರಳುಗಾರಿಕೆಗೆ ನಮ್ಮ ಪೊಲೀಸ್ ಇಲಾಖೆಯವರು ಬಂದು ಪೂರ್ತಿ ನಿಂತ್ಕೊಂಡಿದ್ದಾರೆ. ಪೊಲೀಸ್ನವರು ಸಾರ್ವಜನಿಕರ ರಕ್ಷಣೆ ನಿಂತ್ಕೊಳ್ಳುವುದಾ ಅಥವಾ ಗೂಂಡಾಗರ್ದಿ ಮಾಡುವಂಥ ಮರಳುಗಾರಿಕೆಯವ್ರ ಜೊತೆ ನಿಂತ್ಕೊಳ್ಳುವುದಾ? ಇಲ್ಲಿಗ ಮರಳುಗಾರಿಕೆ ಮಾಡಿರುವಂಥ ವ್ಯಕ್ತಿ ಕುಶಕುಮಾರ್ ಎಲ್ಲಿನವನು? ನಮ್ಮ ಮೇಲೆ ಆ್ಯಕ್ಷನ್ ತಗೊಳ್ಳೋದಾದರೆ ನಾವಿನ್ನೆಲ್ಲಿ ಹೋಗಿ ಬದುಕುವುದು? ನಮ್ಮ ಶಾಸಕರಿಗೂ ಸಂಸದರಿಗೂ ಜಿಲ್ಲಾಡಳಿತಕ್ಕೆ ಹೇಳೋದಷ್ಟೇ, ನಮ್ಮ ಹೆಣದ ಮೇಲೆ ಅವ್ರು ತಗೋಬೇಕು ಇನ್ನು ಮರಳುಗಾರಿಕೆ ಮಾಡೋದಾದರೆ. ಇದು ನಮ್ಮದು ಜನಜೀವನರ ಕೊಲೆ ಸರ್. ಇದು ಸರ್, ಈಗ ಅವರು ಮರಳುಗಾರಿಕೆ ಮಾಡೋದಿದ್ರೆ ಇದು ಗೂಂಡಾಗರ್ದಿ ಮರಳುಗಾರಿಕೆ ಸರ್. ಇಲ್ಲಿ ಟೆಂಡರ್ ಓನರ್ ಬಂದುಬಿಟ್ಟು ಕುಶನಿಗೆ ಸಂಬಂಧ ಇಲ್ಲದೆ ಇರುವಂಥ ಎಲ್ಲರೂ ಬಂದು ಕುಶನಿಗೆ ಫೋನ್ ಮಾಡಿ ಕೇಳಿದ್ರೆ ನಾನಿಲ್ಲ, ಆ ಹೊತ್ತಲ್ಲಿ ನಾನು ಅಲ್ಲಿಲ್ಲ ಅಂತ ಹೇಳ್ತಾನೆ. ಆ ಹೊತ್ತಲ್ಲಿ ಇರಲಿಲ್ಲ. ಹಾಗಾದರೂ ಇವರು ಮರಳು ಯಾರ್ಡಿಂದ ತುಂಬುವಂಥದ್ದು, ಒಂದಿನ 4 ದೋಣಿನ ಕೆಳಗಡೆ ಕಳಿಸಿ ಮರಳುಗಾರಿಕೆ ಮಾಡುವಂಥದ್ದು. ಇದು ಸಂಪೂರ್ಣ ಗೂಂಡಾಗರ್ದಿ ಮರಳುಗಾರಿಕೆಗೆ ನಮ್ಮ ಪೊಲೀಸ್ ಇಲಾಖೆಯವರು ಬಂದು ಪೂರ್ತಿ ನಿಂತ್ಕೊಂಡಿದ್ದಾರೆ. ನೋಡಿ ನೀವು ಇವಾಗ ಎಷ್ಟು ಜನ ಬಂದಿದ್ದಾರೆ. ಹಾಗಾದರೆ ಸಾರ್ವಜನಿಕರು ಬೇಡಿಕೆ ಇಟ್ಟಿರೋದೇನು? ನಮಗೆ ಬೇಕಾಗಿರುವಂಥ ಕೃಷಿ ಭೂಮಿ ರಕ್ಷಣೆ. ಇದನ್ನು ಕೇಳುವ ಹಕ್ಕಿಲ್ವಾ? ಜಿಲ್ಲಾಧಿಕಾರಿಗಳು ಕೇಳಿದ್ರೆ ಅಂದರೆ ಜಿಲ್ಲಾಡಳಿತದ ಪರ್ಮಿಷನ್ ಇದೆ ಅಂತೇಳಿ ಮರಳುಗಾರಿಕೆ ಮಾಡ್ತಾರೆ. ಮರಳು ದಿಬ್ಬ ತೆರವು ಮಾಡೋದ್ರಿಂದ ಏನು ತೊಂದರೆ ಆಗುತ್ತಂತ ಅವ್ರು ನೋಡಬೇಕಲ್ವಾ? ಈ ಗೂಂಡಾಗರ್ದಿ ಮರಳುಗಾರಿಕೆ ಅವರು ಅಲ್ಲಿ ಕೂತ್ಕೊಂಡು ಪೊಲೀಸ್ನವರು ಸಾರ್ವಜನಿಕರ ರಕ್ಷಣೆ ನಿಂತ್ಕೊಳ್ಳುವುದಾ ಅಥವಾ ಗೂಂಡಾಗರ್ದಿ ಮಾಡುವಂಥ ಮರಳುಗಾರಿಕೆಯವ್ರ ಜೊತೆ ನಿಂತ್ಕೊಳ್ಳುವುದಾ? ಹಾಗಾದರೆ ಜಿಲ್ಲಾಡಳಿತ ಇದನ್ನೆಲ್ಲ ಗಮನಿಸಿದೆ ಅವರಿಗೆ ರಕ್ಷಣೆ ಕೊಟ್ಟಿರೋದು ಯಾಕೆ? ನಾವೇನಾದರೂ ಇಲ್ಲಿ ಪಾಲುದಾರಿಕೆ ಕೂತ್ಕೊಂಡಿದ್ದೀವ? ನಮ್ಮೂರಿಗೆ ಏನು ಬೇಕಾಗಿದೆ? ಮೂಲಭೂತ ಸೌಕರ್ಯ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ನಮಗೆ ಬೇಕಾಗಿರುವಂಥ ಕೃಷಿ ಭೂಮಿ ರಕ್ಷಣೆ ಕೊಡಲಿ. ಹಾಗಾದರೆ ಇಲ್ಲಿ ಮೀನುಗಾರರೇ ಇಲ್ಲ ಅಂತ ಹೇಳಿದ್ರು. ಮೊದಲಾಗಿ ಮೀನುಗಾರರು ಇಲ್ಲ ಅನ್ನೋದು ಅವರು ಸತ್ಯಾನ್ವೇಷಣೆ ಮಾಡ್ಕೊಂಡಿದ್ದಾರೆ. ಹಾಗಾದರೆ ಇಷ್ಟು ಜನ ಜಾತಿ ಒಂದು ಸರ್ಟಿಫಿಕೇಟ್ ತಗೊಳ್ಳಿ ನೀವು. ಮೂಲ ನಿವಾಸಿಗಳಿಲ್ಲಿದ್ದು ಅಂದರೆ ಸಾಂಪ್ರದಾಯಿಕದಲ್ಲಿ ಅನುಭವಸ್ಥ ಸಾಂಪ್ರದಾಯಿಕ ಕುಟುಂಬಕ್ಕೆ ಮರಳುಗಾರಿಕೆಗೆ ಅವಕಾಶ ಕೊಡಬೇಕಂತಿದೆ. ಹಾಗಾದರೆ ಇವರು ಯಾರಿಗೆ ಕೊಟ್ಟಿದ್ದಾರೆ? ಇಲ್ಲಿಗ ಮರಳುಗಾರಿಕೆ ಮಾಡಿರುವಂಥ ವ್ಯಕ್ತಿ ಕುಶಕುಮಾರ್ ಎಲ್ಲಿನವನು? ಅವನು ಕೊಟ್ಟಂಥ ಕಂಪ್ಲೇಂಟ್ ತಗೊಂಡು ನಮ್ಮ ಮೇಲೆ ಆ್ಯಕ್ಷನ್ ತಗೊಳ್ಳೋದಾದರೆ ನಾವಿನ್ನೆಲ್ಲಿ ಹೋಗಿ ಬದುಕುವುದು? ಇನ್ನೂ ಒಂದೇ ಇರೋದು, ನಮ್ಮ ಶಾಸಕರಿಗೂ ಸಂಸದರಿಗೂ ಜಿಲ್ಲಾಡಳಿತಕ್ಕೆ ಹೇಳೋದಷ್ಟೇ, ನಮ್ಮ ಹೆಣದ ಮೇಲೆ ಅವ್ರು ತಗೋಬೇಕು ಇನ್ನು ಮರಳುಗಾರಿಕೆ ಮಾಡೋದಾದರೆ. ಹಾಗಾದರೆ ಜಿಲ್ಲಾಡಳಿತಕ್ಕೆ ಒಂದು ಶಾಸಕರು ಹೇಳೋಕ್ಕಾಗೋದಿಲ್ಲ. ಇಲ್ಲ ನಮ್ಮೂರಂಗೆ ಆಗ್ತಾ ಇರುವಂಥ ಅನ್ಯಾಯನ ಅವ್ರು ಬಂದು ಖುದ್ದು ನೋಡಿದ್ದಾರೆ, ತೊಂದರೆ ಇದೆ ಅಂತ ಅವ್ರು ಹೇಳಿದ್ದಾರೆ. ಹಾಗಾದರೆ ಇನ್ನು ನಮ್ಮ ರಕ್ಷಣೆ ಎಲ್ಲೋ ಹೋಗಿ ಕೇಳೋದು? ಪೊಲೀಸ್ ಇಲಾಖೆ ಅವ್ರು ಪೂರ ಆ ಕಡೆ ನಿಂತಿದ್ದಾರೆ. ಸ್ಟೇಷನ್ ಹೋಗಿ ಖಾಲಿ ನೋಡಿ ಬರೋದ ನಾವು? ನಮಗೊಂದು ರಕ್ಷಣೆ ಇಲ್ಲವ ಸರ್? ಹಾಗಾದರೆ ಇವರು ಈ ಥರ ಮಾಡೋದ್ರಿಂದ ನಮ್ಗೆ ಏನು ತೊಂದರೆ ಅನ್ನೋದು DC ಅವ್ರು ಬರಲಿ ಅಂತ ಹೇಳಿದ್ದು ನಾವು. ಮರಳುಗಾರಿಕೆ ಮಾಡಬೇಡಿ ಅಂತ ಎಲ್ಲಾದರೂ ಹೇಳಿದ್ವಿ ನಾವು? ನಮಗೇನು ತೊಂದರೆ ಆಗ್ತಾಯಿದೆ ಬಂದು ನೋಡಿ ನೀವು ಅಂತ. ಹಾಗಾದರೆ ಬಂದು ನೋಡೋದೇ ಇಲ್ಲ ಅಂತ ಆದರೆ ಒಂದು ಊರಿನ ಕೊಲೆ ಮಾಡ್ಕೊಂಡು ಇವ್ರು ಮರಳುಗಾರಿಕೆ ಮಾಡೋದು ಸರ್. ಇದು ನಮ್ಮದು ಜನಜೀವನರ ಕೊಲೆ ಸರ್. ಇದಕ್ಕೆ ಏನು ತೊಂದರೆ ಇದೆ ಅಂತ ನೋಡಿದೆ, ನಮಗೇನು ಅನ್ಯಾಯ ಆಗ್ತಾಯಿದೆ ಅನ್ನೋದು ನೋಡಿದೆ ಪೊಲೀಸ್ ಇಲಾಖೆಯಿಂದ ಅವ್ರನ್ನ ಕರ್ಕೊಂಡು ಬಂದು ಮರಳುಗಾರಿಕೆ ಮಾಡಿಸ್ತಾ ಇದ್ದಾರಲ್ಲ, ಇದು ಎಲ್ಲ ಸರ್? ಇದು ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.